ಏನು ತಿಮ್ಮಜ್ಜಿ ಸಣವ ಸಣಪ ಎಲ್ಲ ಆರಾಮಾಗಿ ಕುಂತ್ಬಿಟ್ಟಿದ್ದೀರಾ? ಎಲ್ಲರದು ಊಟ ಆತೆ? ಕಣೆ ಅಂಜಿನಮ್ಮ, ನಮ್ದು ಎಲ್ಲ ಊಟ ಆಯ್ತು. ಊಟ ಮಾಡಿ ಎಲ್ಲ ತೊಳೆದಿಟ್ಬಿಟ್ಟ ಕಣೆ ಆಗ್ಲೇನೆ. ಸಣವ ಹಂಗಂದ್ಬಿಟ್ಟೆ. ನಾನೇನು ಉಣ್ಣಕ್ಕೆ ಬಂದಿದ್ದೀನಿ ನಂಗೆ ಹೇಳ್ತೀಯಲ್ಲವ, ಯಾಕವ ಹಿಂಗೆ ಮಾತಾಡ್ತಿ? ತೊಳ್ದನ ಇಡು ಹಂಗನ ಇಡು. ನಾನು ಹಿಂಗೆ ಎಲ್ಲರೂ ಕುಂತಿದ್ರಲ್ಲ, ಎಲ್ಲ ಊಟ ಆತ ಅಂತ ಕೇಳಿದೆ. ಅದಕ್ಕೆ ಯಾಕವ ಹಿಂಗೆ ಮಾತಾಡ್ತೀಯಲ್ಲವ? ಕುತ್ಕೊಂಡು ಐತಿ ಮಕ್ಕ, ನೀನ್ಯಾಕೆ ಹಂಗೆ ಎದ್ಬಿಟ್ಟೆ? ಅಲ್ಲೇ ಅಂಜಿರಮ್ಮ, ನೀನ್ಯಾಕೆ ಹಂಗೆ ತಪ್ಪು ತಿಳ್ಕೊಂತಿ? ಉಂಡು ತೊಳೆದಿಟ್ವಮ್ಮ, ಮತ್ತು ತಟ್ಟೆ ಲೋಟ ಎಲ್ಲ ಹಂಗೆ ಇಟ್ಕೊಂಡು ಹಂಗೆ ಕುತ್ಕೊಂಡ. ನೀನು ಸಂಜೆವರೆಗೂ ಮುಸ್ರೇನ ಉಂಡಟಿ ನಾವು ತೊಳೆದಿಟ್ಟು ಬಿಡ್ತೀವಿ. ಅದನ್ನ ಹೇಳಿದೆ, ನೀನ್ಯಾಕೆ ಹಂಗೆ ತಪ್ಪು ತಿಳ್ಕೊಂತೀಯ? ಹ್ಞೂ ಕಣೆ ಅಂಜಿರಮ್ಮ, ನೀನು ಅದನ್ನ ಯಾಕೆ ತಪ್ಪು ತಿಳ್ಕೊಂತಿ? ಬಿಡು ಹೋಗ್ಲಿ. ನಿಂದು ಊಟ ಆತೆ? ಯಾಕೆ ಹಿಂಗೆ ಆರಾಮಾಗಿತ್ಲ ಬಂದ್ಬಿಟ್ಟಿದ್ಯಾ? ಹಂಗಲ್ ಕಣ ತಿಮ್ಮಜ್ಜಿ, ಸಣ್ಣವ ಯಾಕವ ಹಂಗೆ ಮಾತಾಡಿದ್ಲು, ಹೋಗ್ಲಿ ಬಿಡು. ನಂದು ಊಟ ಆತಪ್ಪ, ನೀವೆಲ್ಲ ಕುಂತಿದ್ರಲ್ಲ ಮಾತಾಡ್ಸ್ಕೊಳೋಣಂತ ಬಂದೆ. ನಾನು ಹಿಂಗೆ ಅಡ್ಡಾಡ್ಕೊಂಬಂದಲ್ಲ, ನಿಮ್ಮನ್ನು ನೋಡಿದ್ನವ. ಸರಿ ತಳ್ರವ, ಆಯಿತು. ಅಲ್ಲ ಕಣೆ ಅಂಜಿನಮ್ಮ, ಏನು ಮಾಡಿದ್ದೆ ಅಡಿಗೆ? ಏನು ಸಾರು ಮಾಡಿದ್ದೆ ನೀನು? ಏನಿಲ್ಲ ಸಣ್ಣವ, ನಾನು ಆ ಚಂದ್ರಮ್ಮರ ಮನೆಗೆ ಹೋಗಿದ್ದೆ. ಅಲ್ಲೇ ಬಲವಂತ ಮಾಡಿದ್ರು ಕಾಣ ಸಣ್ಣವ. ಉಣ್ಣ ಉಣ್ಣ ಅಂತೇಳಿ ಚಂದ್ರಮ್ಮ ಕೈಯೇ ಬಿಡಲಿಲ್ಲ. ಹಂಗಾಗಿ ಅಲ್ಲೇ ಉಂಡ್ಕೊಂಡು ಹಿಂಗೆ ಬಂದೆ. ಎಳೆ ಎಳೆ ನಶಿಗೆಟ್ಟಾಳೆ. ಅಲ್ಲ ಕಾಣೆ, ಹುಡುಗರು ಎಲ್ಲ ಕಾಣವಲ್ರಲ್ಲೇ. ಒಬ್ಳೆ ತಿರ್ಗಾಡ್ತಿ, ಒಳ್ಳೆ ಇದು ಹೊಡೆದಿದ್ದಾನ್ಗಳು ಇರ್ತಾವಲ್ಲ, ಹಂಗೆ ತಿರ್ಗಾಡ್ತೀವವ. ನಾಚಿಕೆ ಆಗ್ಬೇಕು ನಿನಗೆ, ಅವ್ರ ಮನೆಗುಂಡೆ ಇವ್ರ ಮನೆಗುಂಡೆ ಅಂತ. ಅದನ್ನು ಬಿಡು, ಫಸ್ಟ್ ಹೆಂಗಸಾಗಿ ಮಾಡ್ಕೊಂಡು ತಿನ್ಬೇಕು. ನಾಚಿಕೆ ಆಗಲ್ಲ ನಿನಗೆ? ಅವ್ರು ಉಂಡೆ ಇವ್ರು ಉಂಡೆ ಅಂತ ಕೇಳ್ಕೊಂಡು ಅಡ್ಡಾಡೋ ಬದಲಿ ನಿನ್ನ ಹೊಟ್ಟೆಗೆ ನೀನು ಬೇಯಿಸ್ಕೊಂಡು ತಿನ್ನಿ. ನಿನಗೇನು ಬಂದತ್ತೆ? ಹೊಟ್ಟೆ ತುಂಬ ಕೂಳು ತಿನ್ಬೇಕು. ಅದು ನಮ್ಮ ಮನೆಗಳದ್ದೇ ಆಗಬೇಕು. ಹಂಗಾದ್ರೆ ಕಣೆ ಜೀರ್ಣ ಆಗೋದು. ಅವ್ರ ಮನೆಗೆ ಹೋದೆ ಇವ್ರ ಮನೆಗೆ ಹೋದೆ, ಅವರು ಉಣ್ಣ ಆಗಲ ಮೇಲೆ ಹೋದ್ರೆ ಮತ್ತೆ ಹೇಳ್ತಾರವ ಉಣ್ಣವ ಉಣ್ಣವ ಅಂತ. ಏನು ಮಾಡ್ತಾರೆ ಮತ್ತೆ? ಉಣ್ಣಕ್ಕೆ ಇಟ್ಕೊಡ್ತಾರೆ, ಉಂಡು ಬಿಡ್ತಾಳೇನ? ಹಂಗೆ ಬೀದಿ ಬಸ್ವಿತ್ತಾರೆ ಸುತ್ತಳವ. ಬಿಡ ನಿನ್ನ ಜನ್ಮನಾಡ. ಯಾಕೆ ತುಂಬ ಹಂಗೆ ಮಾತಾಡ್ತೀನಿ ನೀನು? ಬಸ್ವಿ ಗಿಸ್ವಿ ಅಂದ್ಕೊಂತ ಹಿಂಗೆಲ್ಲ ಮಾತಾಡ್ಬೇಡ ನೋಡಿ. ಇನ್ನೊಂದ್ಸರಿ ಮಾತಾಡಿರಿ ಏನಿಲ್ಲ, ನಾನು ಬಾರಿ ಕಟ್ಟಾಳಬೇಕತ್ತೆ. ನಾನು ಸುದ್ದಿ ಏನು ಬರಬೇಡ ನೀನು. ಫಸ್ಟ್ ನಿಂದು ನಿನ್ನ ಮನೆ ನೋಡ್ಕೇಳವ್ವ. ನಾನೇನು ಮನೆಗೆ ಉಣ್ಣಕ್ಕಂತಲೇ ಹೋಗಲ್ಲ ಹೇಳು. ಅವ್ರು ಕರೀತಾರೆ, ಅದಕ್ಕೆ ಉಂಡು ಬರ್ತೀನಿ ಅಷ್ಟೇನೆ. ನನಗೂ ಮಾಡ್ಕೊಂಡು ತಿನ್ನೋಕ್ಕೆ ಕೈ ಕಾಲು ದಿಮ್ಮನಾಗ ಇದಾವೆ. ನಾನು ಬೇಯಿಸ್ಕೊಂಡೆ ತಿನ್ನೋದು. ನಾನು ಅವ್ರ ಮನೆಗೇನು ಹೋಗಲ್ಲ ಹೇಳು. ಅಯ್ಯೋ ಬಿಡಿ, ಏನೋ ಸೂರು ದೊಡ್ಡವರು ಸೂರು ಏನೋ ಒಂದು 4 ಬುದ್ಧಿ ಮಾತು ಹೇಳ್ತಾರೆ. ಅದಕ್ಕೆ ಯಾಕೆ ಹಂಗೆ ಹುರ್ಕೊಂಡು ಬೀಳ್ತೀಯೇ? ಅಯ್ಯಯ್ಯ, ನೀ ಸೀಮೆ ಆಗಿಲ್ದಾಳವ್ವ. ಬಿಡು, ಏನೋ ಆಗಲ್ಲ. ಏನೋ ಸೂರು ದೊಡ್ಡವ್ರು ಒಂದು ಮಾತಂದೆಟ್ಟಿಗೆ. ಸಣವ ಹಂಗಲ್ಲ ಕಣಮೆ. ಅಲ್ಲ ಯೋಜ್ಜಿ ನೋಡಿ ತಿಮ್ಮಜ್ಜಿ ಹಂಗೆ ಮಾತಾಡ್ತತ್ತಿ. ನಾನೇನು ಅಂಥಳೇನವ್ವ? ನಾನು ನಿಮ್ಮ ಮನೆಗೂ ಬರ್ತೀನಿ, ಎಲ್ಲರ ಮನೆಗೂ ಹೋಗ್ತೀನಿ. ನಮಗೆ ಜನ ಬೇಕವ. ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಅಡ್ಡಾಡ್ತೀನಿ. ಒಬ್ಬಳೇ ಇದ್ದೀನಲ್ಲ ಮನೆಗೆ, ಅದಕ್ಕೆ ಅಡ್ಡಾಡ್ತೀನಿ. ಹುಡುಗರು ನಮ್ಮವ್ವ ಕರ್ಕೊಂಡು ಹೋಗಿದ್ಲು ಊರಿಗೆ, ಇವರನ್ನ ಬಂದಿಲ್ಲ. ಒಬ್ಬಳೇ ಮನೆಗಿದ್ದು ಇದು ಬೇಜಾರು. ಏನು ಮಾಡೋಣ ಅಂತ ಹಿಂಗೆ ಬರ್ತೀನಿ. ಅದಕ್ಕೆ ತಿಮ್ಮಜ್ಜಿ ನೋಡ ಸಣವ ಹೆಂಗೆ ಮಾತಾಡ್ತಾಳೆ. ಹೌದೇನು? ಯಾವ ಊರಿಗೆ ಹೋಗಿದ್ದಾರೆ ನಿನ್ನ ಮಕ್ಕಳು? ನಿಮ್ಮವ್ವ ಹೋಗಿದ್ದಾರೇನು? ಅದಕ್ಕೆ ನಿಮ್ಮವ್ವ ಎಲ್ಲೋ ಕಾಣುವಳ್ಳು. ಅವು ಸರಿ ಸರಿ ಆಯ್ತು. ಯಾವ ಊರಿಗೆ ಹೋಗಿದ್ದಾರೆ? ಅವಳೆ ನಮ್ಮ ಅಕ್ಕ ಇದ್ದಾಳಲ್ಲ, ಆ ಊರಿಗೆ ಕರ್ಕೊಂಡು ಹೋಗಿದ್ದಾಳೆ ನಮ್ಮವ್ವ. ನಾನು ಕಳಿಸಲ್ಲ ಅಂದೆ, ಆದ್ರೆ ನಮ್ಮವ್ವ ನಮ್ಮಪ್ಪ ಇಬ್ಬರು ಜಗಳ ಮಾಡಿ ನನ್ನ ಹತ್ರ ನನ್ನ ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ. ಏನು ಮಾಡೋಣ ಸಣವ, ಹೋಗ್ಲಿ ಬಿಡತ್ತಕ್ಕಂತ ಸುಮ್ಮನೆ ಅದೇ. ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಇನ್ನು. ಹೌದೇನು? ಅದೇ ನಿಮ್ಮ ದೊಡ್ಡಕ್ಕಲ್ಲ ಓಡು ಮಂಗಳಿ, ಅವ್ರ ಊರಿಗೆ ಹೋಗಿದ್ದಾಳೆ ನಿಮ್ಮವ್ವ. ಹೆಂಗೆ ಬಿಡತ್ತ ನಿಮ್ಮವ್ವ ಪಾಪ ಇಲ್ಲಿ ಬಡ್ದಾಡ್ತಿರ್ತದ. ಅದು ಒಂದೇನೇ ಅಲ್ಲ, ಅದಕ್ಕೂ ಒಂದು 4 ದಿನ ಇಲ್ಲ ನೆಮ್ಮದಿಗಿದ್ದು ಬರಲಿ. ಕಣ್ಸಣವ ಹೋಗಿದ್ದಾರೆ. ಅವಳ ಸೀಮೆ ದೊಡ್ಡಾಳು ಬಿಡ ಅತ್ತಗೆ. ನಂದು ನಾನು ಅಂದ್ಕಂತಾನೆ ಇರ್ತಾಳೆ ಅವಳು. ನಮ್ಮವರು ತಮ್ಮವರು ಅಂತ ಯಾತದು ಏನೋ ನೋಡಲ್ಲ ಅವಳು. ನಮ್ಮವ್ವ ಬಿಡ ನಿನ್ನ. ನಮ್ಮವ್ವ ನಮ್ಮಪ್ಪ ಎಲ್ಲ ಬರೀ ಅವಳ ಪರನೇ ಮಾತಾಡೋದು ಗೊತ್ತೇ. ಏನು ಮಾಡೋದು ನಮ್ಮ ಮನೆ ಬರ. ಅಲ್ಲ ಅಂಜಿನಮ್ಮ ತಾಯಿ, ನಿನ್ನ ಜೀವನ ಏನವ್ವ ಮುಂದಕ್ಕೆ? ಮಕ್ಕಳು ಇನ್ನು ಸಣ್ಣವು,
ಏನನ ಒಂದು ಮಾಡ್ಬೇಕವ ಅವಕ್ಕೆ ಒಂದು ಆಸ್ಕರನ ಒಂದು ಮನೆ ಮಠ ಅಂತ ಏನನ ಒಂದು ಮಾಡಬೇಕು. ಸುಮ್ಮನೆ ಹಿಂಗೆ ಕಾಲಹರಣ ಮಾಡಬಾರ್ದು ಕಣ ಅಂಜಿನಮ್ಮ. ಮತ್ತೆ ನೋಡಿ ಜನ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಅದು ಸಹಜ ಅದು. ಆ, ನೀನು ಸ್ವಲ್ಪ ತಿಳುವಳಿಕೆ ಇರೋಳು ಹೆಣ್ಮಗಳಾಗಿ ಸ್ವಲ್ಪ ತಿಳ್ಕೊಂಬಕ್ಕವ. ಅಯ್ಯೋ ದುರ್ಗಜ್ಜ, ನಾನು ಬುದ್ಧಿವಂತೇನೆ. ನಾನು ಈಗಿನ ಕಾಲದಾಗೆ ಡಿಗ್ರಿ ಓದಿರೋಳು ನಾನು, ಗೊತ್ತೇ. ನಾನೇನು ಕಮ್ಮಿ ಓದಿನ ಅಂದ್ಕೊಂಡಿದ್ದೀಯ? ನನಗೂ ಎಲ್ಲ ತಿಳುವಳಿಕೆ ಜ್ಞಾನ ಎಲ್ಲ ಐತೆ ಕಣಜೋ. ನಾನು ಮಕ್ಳಿಗೆ ಏನು ಮಾಡ್ಬೇಕಾದ್ ಮಾಡ್ತೀನಿ, ಏನು ಮಾಡೋಕ್ಕಾಗತ್ತೆ. ಸಮಯ ಸಂದರ್ಭ ಹಿಂಗೆ ಐತೆ. ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಅಡ್ಡಾಡ್ಕೊಂತ ಇನ್ನೊಂದು ಮತ್ತೊಂದು ಮಾಡ್ಕೊಂತ ಇದ್ದೀನಿ. ಹೌದೇನೆ ಅಂಜಿನಮ್ಮ, ನೀನು ಅದೇನೋ ಡಿಗ್ರಿ ಮಾಡಿದ್ದೀಯೇನು? ಅಯ್ಯೋ ಬಿಡವ್ವ, ನಮಗೆ ಗೊತ್ತಿಲ್ಲ ನೋಡು. ಡಿಗ್ರಿ ಮಾಡಿ ಮತ್ತು ಮನೆಗೆ ಇದೆಯಲ್ಲೇ ಏನಾನ ಕೆಲಸ ಪಲ್ಸ ಏನಾನ ಮಾಡ್ಬೇಕೋ ಬೇಡ ನೀನು? ಅಯ್ಯ ತಿಮ್ಮಜ್ಜಿ, ನಾನು ಯಾಕೆ ಮಾಡೋಣ ಕೆಲಸ? ಅವನಿಲ್ಲೇ ನಾನು ಕಟ್ಕೊಂತಾನು. ಅವನು ಮಾಡ್ತಾನೆ, ಕೆಲಸ ಮಾಡ್ತಾ ಇದ್ದಾನೆ ಹೇಳವನು. ಅವನು ನನಗೆ ದುಡ್ಡು ಕಳಿಸ್ತಾನೆ. ನಮ್ದೇನು ನಡೀತದೆ ಬಿಡಜ್ಜಿ. ನಾನೇನು ಅಂತ ಇಂಥ ಕಾಂಜ ಪಿಜ್ಜಿ ಹೆಣ್ಮಗಳಲ್ಲ ನಾನು, ಗೊತ್ತೇ. ನಾನು ಈಗಿನ ಕಾಲದಾಗೂ ಡಿಗ್ರಿ ಮಾಡಿ ನಾನು ಮನೆಗಿದ್ದೀನಿ ಅಂದರೆ ಅಷ್ಟು ಸುಲಭ ಅಲ್ಲ. ನನ್ನ ಗಂಡ ಗೋರ್ಮೆಂಟ್ ಜಾಬ್ನಾಗದಾನೆ, ಅವನು ಅಫಿಷಿಯಲ್ಲು ಕಣಚ್ಚಿ. ಅದಕ್ಕೆ ನಾನು ಮನೆಗಿದ್ದೀನಿ. ಏ ತಾಯಿ ಅಂಜಿನಮ್ಮ, ಯಾ ಡಿಗ್ರಿ ಮಾಡಿದ್ರೇನು ಇನ್ನೊಂದು ಮಾಡಿದ್ರೇನು, ಗಂಡ ದುಡಿದ್ರೇನು, ಅವ್ನು ಗೋರ್ಮೆಂಟ್ ಕೆಲಸದಾಗಿದ್ರೇನವ್ವ, ಅವನೇ ನಿನ್ನ ಹತ್ರ ಇದ್ದಾನೇನವ್ವ. ಇದ್ದಿದ್ರೆ ಬಿಡಪ್ಪ, ಏನೋ ಗಂಡೊಂದು ಚಾಕ್ರಿ ಮಾಡ್ಬೇಕು, ಇನ್ನೊಂದು ಮತ್ತೊಂದು ನಂಗೆ ಆಗೋದು ಅಂಥದ್ದು. ಅವನೇ ಎಲ್ಲೋ ಯಾವಳನೋ ಕಟ್ಕೊಂಡು ಇದ್ದಾನೆ. ಅದನ್ನು ಹೋಗಿ ಹೋಗಿ ಏನು ಹೆಮ್ಮೆಯಿಂದ ಹೇಳ್ಕೊಂತೀಯವ್ವ. ಅಲ್ಲವ್ವ ಅಂಜಿನಮ್ಮ, ನೀನು ತಪ್ಪು ತಿಳ್ಕೊಂಬೇಡ, ಬೇಜಾರು ಆಗ್ಬೇಡವ್ವ. ನಾವು ಹಿಂಗೆ ಮಾತಾಡ್ತೀವಿ ಅಂತ. ಇವತ್ತಿನ ಕಾಲದಾಗೆ ಕಷ್ಟವಿಲ್ಲದ ವ್ಯವಸಾಯ ಇಲ್ಲಂತೆ, ಹಂಗೆ ನಾಷ್ಟವಿಲ್ಲದ ವ್ಯಾಪಾರ ಇಲ್ಲ ಕಣವ್ವ. ಹಂಗೆ ಯಾವ ಮನುಷ್ಯನ ಸಾಲವೂ ಇಲ್ಲಮ್ಮ, ಎಲ್ಲರಿಗೂ ಸಾಲ ಐತೆ. ಹಂಗೆ ಸಂಸಾರದಾಗೆ ನೋಡಪ್ಪ, ಈ ವಯಸ್ಸಾದರೂ ನಾನು ನನ್ನ ಹೆಂಡ್ತಿ ಕಿತ್ತಾಡ್ತೀವಿ, ಹಂಗೆ ಕಿತ್ತಾಡ್ತೀವಿ, ಒಂದಾಗ್ತೀವಿ. ಹಂಗೆ ಸಂಸಾರದಾಗೆ ನೋವೇ ಇರಲ್ಲ ಅನ್ನಂಗಿಲ್ಲಪ್ಪ, ನೋವು ಇರ್ತತೆ ಎಲ್ಲರ ಸಂಸಾರದಾಗೂ. ಮತ್ತೆ ನಮ್ಮ ಬದುಕಿನಾಗೆ ಸಮಸ್ಯೆಗಳು ಬರಲ್ಲ. ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬರ್ತವೆ, ಕಷ್ಟ ನೋವು ದುಃಖ ಎಲ್ಲ ನಾವೇನು ಮಾಡಬೇಕು, ಮೆಟ್ಟಿ ನಿಲ್ಲಬೇಕು. ಆವಾಗಲೇ ಬದುಕು ಒಂದು ಅರ್ಥಪೂರ್ಣ ಆಗದವ್ವ. ಅದೇನೋ ಅಂತಾರಲ್ಲ, ಬಿದ್ದು ಈಜ್ಬೇಕಂತೆ. ಈಜು ಕಲಿಬೇಕಂದ್ರೆ ಮೊದಲು ಕೆರೆಗೆ ಬಾವಿಗೆ ಬೀಳ್ಬೇಕು, ಆಮೇಲೆ ನಿಧಾನಕ್ಕೆ ಈಜಾಡೋದನ್ನ ಕಲಿತೀವಿ ಕಣವ. ಎದ್ದು ಜಯಿಸ್ಬೇಕು ಅಂದರೆ ನಾವೇನೋ ಬದುಕಿನಿಗೆ ಒಂದು ಅರ್ಥಪೂರ್ಣವಾಗಿ ಬದುಕಬೇಕು. ಹಂಗೆ ನಾವು ಕೆರೆ ಬೀಳ್ತೀವಿ ಅಂದ್ರೆ ಅಲ್ಲೇ ಇರ್ತೀವಿ ನಾವು. ಎದ್ದು ಒಂದು ದಡಕ್ಕೆ ಸೇರ್ಬೇಕು, ಸೇರಿದಾಗಲೇ ಜಯ. ಹಂಗೆ ಕಣವ ಸಂಸಾರ ಅಂದರೆ. ಏನು ತಿಳ್ಕೊಂಡಿದೀಯ ತಾಯಿ ನಮ್ಮವನೇ? ನೀವು ಒಳ್ಳೆ ನಾನು ನಿಮ್ಮ ಹತ್ರ ಬಂದಿವತ್ತು ಯಾಕೇನತ್ತ ಎತ್ಲಾಗ ಎಡಗಡೆಗೆ ಎದ್ದಿದ್ನೇನಪ್ಪ ನಾನು. ಏನೋ ಮಾತಾಡ್ಸೋಣಂತ ಬಂದರೆ ಏನೇನೋ ಮಾತಾಡಿ ನನಗೆ ಹೆಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಿ ನೀವು. ಇವಾಗ್ರ ನಿಮ್ಮ ನಾನೇನಿಲ್ಲ ಕೊಡಿ ಬಿಡ್ತಾನು, ಒಳ್ಳೆ ಹೆಂಗ್ಸಲ್ಲ ನಾನು. ನೀವು ಅಂದ್ಕೊಂಡಂಗಲ್ಲ. ಹೋಗ್ರ ಎತ್ತಾಗೆ ತಾಯಿ ತಾಯಿ ಅಂಜಿನಮ್ಮ, ಅಲೇ ಅಂಜಿನಮ್ಮ ಬಾರೆ ಇಲ್ಲಿ ಹೋಗುವಂತೆ. ಅಲ್ಲೊಳೆ ಹೆಂಗೆ ಸಿಡಿಸ್ಕೊಂಡು ಹೋಗ್ತಾಳೆ ಇವಳೆ ಅವಳು ಇವಳು ಹಿಂಗೆ.